ಗೆಳೆಯರೆ ಫಿಶ್ ಆಯಿಲ್. ಇಲ್ಲಿ ನೋಡಿ, ಫಿಶ್ ಆಯಿಲ್ ಅಂದ್ರೆ ಬಹಳಷ್ಟು ಕಂಪನಿಗಳಿದೆ ಫಿಶ್ ಆಯಿಲ್ ಅನ್ನ ಬಿಡುಗಡೆ ಮಾಡ್ತಾ ಇದೆ ಗೆಳೆಯರೆ. ಹಾಗೆ ನನ್ನ ಕೈಯಲ್ಲಿ ಮತ್ತೊಂದು ಫಿಶ್ ಆಯಿಲ್ ಇದೆ, ಇದನ್ನು ನೋಡಬಹುದು. ಇದಿದೆ ಮಜಲ್ ಬೇಸ್ ಕಂಪನಿಯದು ಫಿಶ್ ಆಯಿಲ್. ಇದ್ರದ್ದು ಒಂದು ರೇಟ್ 749 ರೂಪಾಯಿ ಇದೆ. ಆದ್ರೆ ಗೆಳೆಯರೆ, ಈ ಹೊಸದೊಂದು ಫಿಶ್ ಆಯಿಲ್ ತಂದಿದ್ದೀನಿ. ಈ ಫಿಶ್ ಆಯಿಲ್ ನೋಡಬಹುದು, ಇದರ ರೇಟ್ 185 ರೂಪಾಯಿ ಇದೆ. ಮತ್ತೆ ಇದು ಅಪೋಲೋ ಕಂಪನಿಯದಿದೆ ಗೆಳೆಯರೆ. ಅಪೋಲೋ ಹಾಸ್ಪಿಟಲ್ ಗೊತ್ತಿದೆ ತಾನೇ, ಆ ಕಂಪನಿಯಿಂದ ಬಿಡುಗಡೆ ಮಾಡಿರೋ ಈ ಒಂದು ಫಿಶ್ ಆಯಿಲ್. ಇದರ ಬಗ್ಗೆ ನೀವು ಅನ್ಬಾಕ್ಸಿಂಗ್ ಬಹಳಷ್ಟು ನೋಡಿರ್ತೀರಾ. ಆದ್ರೆ ಗೆಳೆಯರೆ, ಇವತ್ತು ನಾನು ಈ ಒಂದು ಕಡಿಮೆ ಬಜೆಟ್ ನಲ್ಲಿ ಒಳ್ಳೆಯ ಒಂದು ಫಿಶ್ ಆಯಿಲ್ ಬಗ್ಗೆ ನಿಮ್ಗೆ ಫುಲ್ ರಿವ್ಯೂ ಕೊಡ್ತೀನಿ. ಹೊಸ ವ್ಯೂವರ್ಸ್ ಆದ್ರೆ ನನ್ನ ಲಾಸ್ಟ್ ವಿಡಿಯೋನ ನೋಡಿ, ಅದ್ರಲ್ಲಿ ನಾನು ಹೇಳಿದ್ದೀನಿ ಯಾವ ರೀತಿ ನಾವು ಒರಿಜಿನಲ್ ಮತ್ತು ಡೂಪ್ಲಿಕೇಟ್ ಪ್ರಾಡಕ್ಟ್ ನ ಯಾವ ರೀತಿ ನಾವು ಅದರಲ್ಲಿರೋ ಭೇದನ ಗುರುತಾ ಹಿಡಿಬಹುದು ಅಂತ. ಮೊದಲಿಗೆ ನಾನು ಹೇಳಿದ್ದೆ, ಯಾವುದೇ ಸಪ್ಲಿಮೆಂಟ್ ನಮ್ಮ ಕೈಯಲ್ಲಿ ಬಂದಾಗ ಅದನ್ನ ಸರಿಯಾಗಿ ನೋಡ್ಕೋಬೇಕಂತ. ಒರಿಜಿನಾಲಿಟಿ ಗೊತ್ತಾಗುತ್ತೆ, ಎಲ್ಲಾದ್ರೂ ಬ್ರೇಕೇಜ್ ಆಗಿದೆ ಅಂತ. ಎಲ್ಲೂ ಬ್ರೇಕೇಜ್ ಇಲ್ಲ. ಎರಡನೇ ನಾನು ಹೇಳಿದ್ದೆ ಏನಂದ್ರೆ ಗೆಳೆಯರೆ, ಇಲ್ಲಿ ನೋಡಿ, ಇಲ್ಲೊಂದು ಪ್ಯಾಕೇಜ್ ಕೊಟ್ಟಿರ್ಬೇಕಂತ. ಅಂದ್ರೆ ಯಾವುದೇ ಪ್ರಾಡಕ್ಟ್ ನಲ್ಲಿ 2 ಸೀಲ್ ಇರಲೇಬೇಕು, ಅದು ಒರಿಜಿನಲ್ ಅಂತ. ಆ ಒರಿಜಿನಲ್ ಇದ್ರೆ ಅದ್ರಲ್ಲಿ 2 ಸೀಲ್ ಇದ್ದೇ ಇರುತ್ತೆ ಗೆಳೆಯರೆ. ಹಾಗಾದ್ರೆ ಇಲ್ಲಿ ಮೊದಲಿಗೆ ಇಲ್ಲಿ ನೋಡಿ, ಇಲ್ಲಿ ಒಂದು ಸೀಲ್ ಇದೆ ಗೆಳೆಯರೆ, ಕಾಣ್ತಿದೆಯಾ? ಇಲ್ಲಿ ಪ್ಲಾಸ್ಟಿಕ್ ನಿಂದ ಸೀಲ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲೂ ಪ್ಲಾಸ್ಟಿಕ್ ಇಂದ ಸೀಲ್ ಇದೆ, ಇಲ್ಲೂ ಕೂಡ ಪ್ಲಾಸ್ಟಿಕ್ ಸೀಲ್ ಇದೆ ಗೆಳೆಯರೆ. ಈ ಸೀಲ್ ತೆಗಿಲಿಕ್ಕೆ ಬರಲ್ಲ. ಈ ಸೀಲ್ ಕೊಟ್ಟಿಲ್ಲ ಅಂದ್ರೆ ಆ ಪ್ರಾಡಕ್ಟ್ ನಾವು ತಗೊಳ್ಳಿಕ್ಕೆ ಹೋಗ್ಬೇಡಿ. ಅಂದ್ರೆ ಅದರಲ್ಲಿ ಡೂಪ್ಲಿಕೇಟ್ ಆಗಿರೋ ಚಾನ್ಸಸ್ 99% ಇದೆ ಗೆಳೆಯರೆ. 99% ಅದರಲ್ಲಿ ಡೂಪ್ಲಿಕೇಟ್ ಆಗಿರೋ ಚಾನ್ಸಸ್ ಇದೆ. ಹಾಗಾಗಿ ಗೆಳೆಯರೆ, ಆ ಪ್ರಾಡಕ್ಟ್ ನ ಖರೀದಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ಸೀಲ್ ಇದ್ರೆ ಅಷ್ಟೇ ಆ ಪ್ರಾಡಕ್ಟ್ ನ ಖರೀದಿ ಮಾಡಿ. ಇಲ್ಲಿ ನಿಮ್ಗೆ ಸೀಲ್ ಕಾಣ್ತಿದೆ ನೋಡಿ. ನಡೀರಿ ಗೆಳೆಯರೆ, ಇದನ್ನ ಈಗ ಓಪನ್ ಮಾಡಿ ನೋಡೋಣ. ಇಲ್ಲಿ ನೋಡಿ, ನಾವು ಈಗಾಗಲೇ ಇದ್ರ ಮೇಲೆ ಒಂದು ಸೀಲ್ ಇತ್ತಾನೆ, ಅದನ್ನು ಓಪನ್ ಮಾಡಿದೀವಿ. ಹಾಗಾದ್ರೆ ಗೆಳೆಯರೆ, ಇಲ್ಲಿ ನೋಡಿ, ಈಗಾಗಲೇ ಹೇಳಿದ್ದೀನಿ, ಯಾವುದೇ ಒಂದು ಪ್ರಾಡಕ್ಟ್ ಅಲ್ಲಿ 2 ತರದ ಸೀಲ್ ಇರುತ್ತಂತ. ಒಂದು ಸೀಲ್ ಅನ್ನು ನಾನು ತೆಗೆದಿದ್ದೀನಿ ಈಗಾಗಲೇ. ಇನ್ನೊಂದು ಸೀಲ್ ನೋಡಿ ಗೆಳೆಯರೆ, ಈ ರೀತಿಯಾಗಿ ತೆಗೆದಾಗ, ನೀವು ಈ ಒಂದು ಮುಚ್ಚಳವನ್ನು ತೆಗೆದಾಗ ಈ ರೀತಿ ಒಂದು ಸೀಲ್ ಇರಲೇಬೇಕು ಗೆಳೆಯರೆ. ಈ ಸೀಲ್ ಇಲ್ಲದೆ ಇದ್ರೆ ಆ ಪ್ರಾಡಕ್ಟ್ ಅನ್ನ ತಗೊಳ್ಳಿಕ್ಕೆ ಹೋಗ್ಬೇಡಿ. ಇಫ್ ನಿಮ್ಗೆ ದೊಡ್ಡ ಲಾಸ್ ಆಗುತ್ತಂದ್ರೂ ಆ ಪ್ರಾಡಕ್ಟ್ ಅನ್ನ ತಿನ್ಲಿಕ್ಕೆ ಹೋಗ್ಬೇಡಿ, ಬಿಸಾಡ್ಬೇಡಿ. ಓಕೆ, ಇಫ್ ಈ ಸೀಲ್ ಇದ್ರೆ ನೀವು ಈ ರೀತಿ ಹೊಡೆದ್ ನೋಡಿ, ಎಲ್ಲಾದ್ರೂ ಬ್ರೇಕೇಜ್ ಆಗಿದೆಯಾ ಗೊತ್ತಾಗುತ್ತೆ. ಬ್ರೇಕೇಜ್ ಆಗಿಲ್ಲ ಅಂದ್ರೆ ಈ ಪ್ರಾಡಕ್ಟ್ ಅನ್ನ ಬಳಸಿ ಗೆಳೆಯರೆ. ನಡೀರಿ, ಇದನ್ನು ಓಪನ್ ಮಾಡೋಣ. ಫಿಶ್ ಆಯಿಲ್ ನ ಫಿಶ್ ಅಂದ್ರೆ ಮೀನಿನಲ್ಲಿರುವ ಒಂದು ಟಿಶ್ಯೂ ಇರುತ್ತೆ ಗೆಳೆಯರೆ, ಅದ್ರ ಮೇಲೆ ಸ್ಕಿನ್ ಇರುತ್ತಾನೆ, ಮೀನಿನ ಒಂದು ಸ್ಕಿನ್. ಅದರಲ್ಲಿರೋ ಸ್ಕಿನ್ ಒಳಗಿನ ಒಂದು ಆಯಿಲ್ ನಿಂದ ಈ ಒಂದು ಫಿಶ್ ಆಯಿಲ್ ಅನ್ನ ಮಾಡ್ತಾರೆ. ಆ ಫಿಶ್ ಆಯಿಲ್ ನಲ್ಲಿ ಗೆಳೆಯರೆ omega-3 ಫ್ಯಾಟಿ ಆಸಿಡ್ ಇರುತ್ತೆ. ಅದೇ ರೀತಿ omega-3 ಫ್ಯಾಟಿ ಆಸಿಡ್ ನಲ್ಲಿ ಇಂಪಾರ್ಟೆಂಟ್ ಆಗಿ EPA ಮತ್ತು DHA ಅಂತ ಇರುತ್ತೆ ಗೆಳೆಯರೆ. ಆ EPA ಅಂದ್ರೆ eicosapentaenoic ಆಸಿಡ್ ಮತ್ತು DHA ಅಂದ್ರೆ docosahexaenoic ಆಸಿಡ್ ಅಂತ ಕರೀತಾರೆ ಗೆಳೆಯರೆ. ಈ 2 EPA ಮತ್ತು DHA ಇದು ತುಂಬಾ ಇಂಪಾರ್ಟೆಂಟ್ ಗೆಳೆಯರೆ. ಇದು ಎಷ್ಟು ಪರ್ಸೆಂಟೇಜ್ ತಗೋಬೇಕು, ಡೋಸೇಜ್ ಎಷ್ಟು ತಗೋಬೇಕು, ಅದ್ರ ಬಗ್ಗೆ ಎಲ್ಲ ನಾನು ಹೇಳ್ತೀನಿ ಗೆಳೆಯರೆ. ಇಲ್ಲಿ ನೋಡಿ, ಇದರಲ್ಲಿ ಕೂಡ EPA ಮತ್ತು DHA ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ EPA 180 mg ಇದೆ ಮತ್ತು DHA ಇದರಲ್ಲಿ 120 mg ಇದೆ ಗೆಳೆಯರೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸೈಡ್ ಅಲ್ಲಿ ನಿಮ್ಗೆ ಇಮೇಜ್ ತೋರಿಸ್ತೀನಿ ಗೆಳೆಯರೆ, ಅದರಲ್ಲೂ ನೋಡಿ. ಅದೇ ರೀತಿ ಕ್ಲಿಯರ್ ಆಗಿ ನೋಡಿ ಗೆಳೆಯರೆ ಎಷ್ಟಿದೆ ಅಂತ. ಅದೇ ರೀತಿ ನೋಡಿ, ಇದರಲ್ಲಿ ನಿಮಗೆ ಪ್ರೋಟೀನ್ ಕೊಟ್ಟಿದ್ದಾರೆ ಗೆಳೆಯರೆ. ಪ್ರೋಟೀನ್ ಇದೆ, ಪ್ರೋಟೀನ್ 0% ಇದೆ ಗೆಳೆಯರೆ. ಪ್ರೋಟೀನ್ ನಿಲ್ ಆಗಿದೆ. ಅದೇ ರೀತಿ ಕಾರ್ಬೋಹೈಡ್ರೇಟ್ ನಿಲ್ ಇದೆ. ಆದರೆ ಟೋಟಲ್ ಸ್ಯಾಚುರೇಟೆಡ್ ಫ್ಯಾಟ್ ಇದರಲ್ಲಿ ಗೆಳೆಯರೆ 1.003 ಗ್ರಾಮ್ ಇದೆ. ಅದೇ ರೀತಿ ಇದರಲ್ಲಿ ಟ್ರಾನ್ಸ್ ಫ್ಯಾಟಿ ಆಸಿಡ್ 0% ಇದೆ ಗೆಳೆಯರೆ. ಈ ಒಂದು ಕಂಪೋಸಿಷನ್ ನಲ್ಲಿ ನಿಮಗೆ DHA ಮತ್ತು EPA ಇದು ಏನಂದ್ರೆ ಗೆಳೆಯರೆ, ಈ ಒಂದು ಕಂಪೋಸಿಷನ್ ಏನಿದೆ ಇದು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತಾರೆ ಗೆಳೆಯರೆ. ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂದ್ಕೊಳ್ಳೆ ಅದೇನಿದೆ ಹೆಲ್ದಿ ಫ್ಯಾಟ್ ಆಗಿರುತ್ತೆ ಗೆಳೆಯರೆ. ನಮ್ಮ ಬಾಡಿ ಅಂದ್ರೆ ನಮ್ದು ಒಂದು ಮಸಲ್ ಬಾಡಿ ಇದೆ ತಾನೆ, ಈ ಒಂದು ಆಪ್ಸ್ ಏನು ಬರ್ಬೇಕಂತ ಇರುತ್ತೆ, ಆಪ್ಸ್ ಮೇಲ್ಗಡೆ ಒಂದು ಫ್ಯಾಟ್ ಕೂಡುತ್ತೆ, ಇಲ್ಲಿ ಫ್ಯಾಟ್ ಇರುತ್ತೆ ಗೆಳೆಯರೆ. ದೇಹದ ಮೇಲೂ ಫ್ಯಾಟ್ ಇರುತ್ತೆ. ಆ ಫ್ಯಾಟ್ ಅನ್ನ ಕರಗಿಸ್ಲಿಕ್ಕೆ ಈಗ ನೋಡಿ, ಲೋಹವನ್ನೇ ಕತ್ತರಿಸುತ್ತೆ ಅಂತ ಹೇಳ್ತಾರೆ ಗೆಳೆಯರೆ. ಅದೇ ರೀತಿ ಈ ಒಂದು ಫ್ಯಾಟ್ ಅಂದ್ರೆ ಲಿಪಿಡ್ ಅಥವಾ ಫ್ಯಾಟ್ ಏನಿದೆ
ಕೊಬ್ಬಿನಿಂದನೇ ಕಟ್ ಮಾಡಬೇಕು ಗೆಳೆಯರೆ. ಎಕ್ಸಸೈಸ್ ಮಾಡ್ತೀರಾ ಓಕೆ, ಅದು 10%, ಆದರೆ 90% ಕೊಬ್ಬಿನಿಂದ ಹೋಗೋದು ಗೆಳೆಯರೆ. ಈ ಕೊಬ್ಬಿಗಾಗಿ omega-3 ಫ್ಯಾಟಿ ಆಸಿಡ್, EPA ಮತ್ತು DHA ಇರುವಂಥ ಫ್ಯಾಟಿ ಆಸಿಡನ್ನು ನಾವು ಬಳಸಬೇಕು ಗೆಳೆಯರೆ. ಅದರಿಂದ ಏನಾಗುತ್ತೆ ಅಂದರೆ ನಾವು ಮಾಡಿದ ಎಕ್ಸಸೈಸ್ಗೆ ಅದೊಂದು ಪೂರಕವಾಗಿ ಕೆಲಸ ಮಾಡುತ್ತೆ. ಅದರಿಂದ ನಮ್ಮ ಆ್ಯಪ್ಸ್ ಬೆಳಿಲಿಕ್ಕೆ, ಆ್ಯಪ್ಸ್ ಚೆನ್ನಾಗಿ ಗ್ರೋತ್ ಆಗಲಿಕ್ಕೆ, ದೇಹ ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತೆ. ಹಾಗಾದರೆ ಗೆಳೆಯರೆ ಇಲ್ಲಿ ನೋಡಿ, ನೀವು ಕೇಳ್ಬೋದು ನನಗೆ ಈ ಒಂದು ಹೇಗೆ ತೊಗೊಳ್ಳೋದು ಅಂತ ಗೆಳೆಯರೆ. ಇದನ್ನು ತೊಗೊಳ್ಳೋ ಬಗ್ಗೆ ನಾನು ಹೇಳ್ತೀನಿ ನೋಡಿ. ಮೊದಲಿಗೆ ನಿಮಗೆ ಡೋಸೇಜ್ ಹೇಳ್ತೀನಿ ನೋಡಿ ಗೆಳೆಯರೆ. ಡೋಸೇಜ್ ಬಗ್ಗೆ ಹೇಳ್ತೀನಿ. ಡೋಸೇಜ್ ನೋಡಿ ಗೆಳೆಯರೆ, ಈ ಒಂದು ಫುಲ್ ಇದರಲ್ಲಿ ಕಂಬೈಂಡ್ ಆಗಿದೆ, EPA ಮತ್ತು DHA ಕಂಬೈಂಡ್ ಆಗಿ ಕೊಟ್ಟಿದ್ದಾರೆ. ಹಾಗಾಗಿ ಇದರಲ್ಲಿ ಡೋಸೇಜ್ ನೋಡಿ ನಿಮಗೆ 189 ಮತ್ತು 170 mg, ಅಂದರೆ ಇದು ಟೋಟಲ್ ಆಗಿ EPA DHA 300 mg ಇದೆ ಗೆಳೆಯರೆ. ಒಂದು ದಿನಕ್ಕೆ ಬೇಕಾಗಿರೋ ನಾರ್ಮಲ್ ಇರುವ ಒಂದು ಹ್ಯೂಮನ್ ಬೀಂಗ್ಗೆ ಬೇಕಿರುವ ಡೋಸೇಜ್ ಎಷ್ಟಂದರೆ 250ರಿಂದ 500 mg ಗೆಳೆಯರೆ ಒಂದು ದಿನಕ್ಕೆ. ಅಂದರೆ ನಾರ್ಮಲ್ ಪರ್ಸನ್ ಅವನು ಯಾವುದೇ ರೀತಿ ಎಕ್ಸಸೈಸ್ ಮಾಡಲ್ಲ ಅಂತ ಇರ್ತಾನೆ. ಅದೇ ಎಕ್ಸಸೈಸ್ ಮಾಡ್ತಿದ್ರೆ ಅವನು 1000 mg ತನಕ ಕೂಡ ಈ ಒಂದು ಪ್ರಾಡಕ್ಟನ್ನು ತಗೋಬಹುದು ಗೆಳೆಯರೆ. ಅಂದರೆ ನಾನು ಹೇಳ್ತಿರೋದು ಈ ಪ್ರಾಡಕ್ಟ್ನಲ್ಲಿ EPA ಮತ್ತು DHA ಒಂದು ಇದನ್ನು ನೀವು ಏನು ಹೇಳಿ ಅದ್ರ ಒಂದು ಕಂಬೈಂಡ್ ಒಂದು ವೆಯ್ಟ್ ಇರಬೇಕು ಗೆಳೆಯರೆ. ಅದೇನಿದು 500 mg ಒಳಗಡೆ ತಗೋಬೇಕು. ಹಾಗಾದರೆ ನೀವು ವರ್ಕೌಟ್ ಹೈ ಲೆವೆಲಲ್ಲಿ ವರ್ಕೌಟ್ ಮಾಡ್ತಿದ್ದೀರಾ ಅಂದರೆ ನೀವು 1000 mg ತನಕ, ಅಂದರೆ 2 ಟ್ಯಾಬ್ಲೆಟ್ ದಿನ, ಬೆಳಿಗ್ಗೆ ಊಟದ ನಂತರ ಒಂದು, ರಾತ್ರಿ ಊಟದ ನಂತರ ಒಂದು. ಇಫ್ ನಿಮ್ಗೆ ಒಂದು ಮಾತು ಹೇಳ್ತೀನಿ ಕೇಳಿ ಗೆಳೆಯರೆ, ನೀವು ಬಿಗಿನರ್ ಅಥವಾ ಇಂಟರ್ಮೀಡಿಯೇಟ್ ಲೆವೆಲಲ್ಲಿ ಎಕ್ಸಸೈಸ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಅವಾಗ ನೀವು ಒಂದೇ ಟ್ಯಾಬ್ಲೆಟ್ ತೊಗೊಳ್ಳಿ, ಅದು ಕೂಡ ರಾತ್ರಿ ತೊಗೊಳ್ಳಿ. ಇಫ್ ರಾತ್ರಿ ತೊಗೊಳ್ಳೋದಿದ್ರು ನೀವು ಒಂದು ಕೆಲಸ ಮಾಡಬೇಕು, ಏನಂತ ಗೆಳೆಯರೆ, ಊಟ ಆದ ಕೂಡಲೇ ಇಮಿಡಿಯೇಟ್ ಆಗಿ ತೊಗೋಬೇಕು. ಯಾಕಂದರೆ ಊಟ ಮಾಡಿ ತುಂಬ ಹೊತ್ತಾದಮೇಲೆ ನೀವು ತೊಗೊಂಡ್ರೆ ಅದರಿಂದ ಏನಾಗುತ್ತೆ, ಇದು ಹೌ ಟು ಟೇಕ್ ಅದರಲ್ಲಿ ಹೇಳ್ತಿದ್ದೀನಿ ಕೇಳಿ. ಹೌ ಟು ಟೇಕ್ನಲ್ಲಿ ನಿಮಗೆ ಊಟ ಆದಮೇಲೆ ಭಾಳ ಹೊತ್ತಾದಮೇಲೆ ನೀವು ತೊಗೊಂಡ್ರೆ ನಿಮಗೆ ಹೊಟ್ಟೆಯಲ್ಲಿ ಒಂದು ರೀತಿ ಏನಾದರೂ ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ, ವಾಮಿಟ್ ಆಗೋ ಚಾನ್ಸ್ ಇರುತ್ತೆ. ಈ ರೀತಿ ಎಲ್ಲ ಆಗುತ್ತೆ ಗೆಳೆಯರೆ. ನಿಮಗೆ ಇಲ್ಲ ಒಂದು ರೀತಿ ನಿಮ್ಗೆ ಏನಾದರೂ ಫಿಶ್ನಿಂದ ಏನಾದರೂ ಅಲರ್ಜಿಕ್ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಕಂಡು ಬರುತ್ತೆ ಗೆಳೆಯರೆ. ಮೈ ಕೆರೆಯೋದು ಈ ರೀತಿ ಏನಾದರೂ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನೀವು ಊಟ ಮಾಡಿದ ಕೂಡಲೇ ಇಮಿಡಿಯೇಟ್ ಆಗಿ, ರಾತ್ರಿ ಊಟದ ನಂತರ ಇಮಿಡಿಯೇಟ್ ಆಗಿ ಈ ಒಂದು ಕ್ಯಾಪ್ಸೂಲನ್ನು ಏನು ಮಾಡದೆ ಡೈರೆಕ್ಟಾಗಿ ನುಂಗಿ ನೀರು ಕುಡಿದು ಬಿಡಿ ಗೆಳೆಯರೆ. ಓಕೆ, ಇದರ ನಂತರ ನಿಮ್ಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಹೌ ಟು ಟೇಕ್ನಲ್ಲಿ ನೀವು ಈಗ ಫಿಶ್ ಆಯಿಲ್ ತೊಗೊಂಡು ಕೂಡಲೇ ಇಮಿಡಿಯೇಟ್ ನೀವು ಹಾಲು ಕುಡಿಲಿಕ್ಕೆ ಹೋಗ್ಬಿಡಿ. ಯಾಕಂದರೆ ಕೆಲವೊಂದು ಮಿತ್ ಇದೆ ಗೆಳೆಯರೆ, ಫ್ಯಾಕ್ಟ್ ಅಂತ ಹೇಳಲ್ಲ ನಾನು, ಮಿತ್ ಇದೆ. ಅದು ನನಗಂತೂ ಅದು ಅಸರಾಗಿಲ್ಲ, ಆದರೂ ನಿಮ್ಗೆ ಹೇಳ್ತಿದ್ದೀನಿ. ಈಗ ನೋಡಿ, ಕೆಲವರು ಹೇಳ್ತಾರೆ ಈ ಫಿಶ್ ಆಯಿಲ್ ಅಂತ ತೊಗೊಂಡ್ಕೊಳ್ಳಿ, ಫಿಶ್ ಆಯಿಲ್ ಅಂತಲ್ಲ, ಫಿಶ್ ತಿಂದಾಗ ಹಾಲು ಕುಡಿಬೇಡಿ ಅಂತ ಹೇಳ್ತಾರೆ. ಹೌದಲ್ವ ಗೆಳೆಯರೆ? ಆದ್ರೆ ನಾನು ಫಿಶ್ ತಿಂದು ಹಾಲು ಕುಡಿತೀನಿ. ನನಗೆ ಯಾವುದೇ ರೀತಿಯ ಸ್ಕಿನ್ ಅಲರ್ಜಿ ಆಯಿತು, ಯಾವುದೇ ರೀತಿಯ ಚಿಬ್ ಅಂತಾರೆ, ವೈಟ್ ಪ್ಯಾಚಸ್ ಬರುತ್ತೆ, ಆ ರೀತಿಯ ಒಂದು ಪ್ಯಾಚಸ್ ಆಯಿತು ಅಂಥದ್ದೇನೂ ನನಗೆ ಪ್ರಾಬ್ಲಮ್ ಇಲ್ಲ ಗೆಳೆಯರೆ. ಆದರೆ ನಿಮ್ಮಲ್ಲಿ ಏನಾದರೂ ಅಲರ್ಜಿಕ್ ಪ್ರಾಬ್ಲಮ್ ಇದ್ದರೆ ನೀವು ಮಿನಿಮಮ್ ಫಿಶ್ ಆಯಿಲ್ ತೊಗೊಂಡು 1 hour ಆದಮೇಲೆ ಹಾಲು ಕುಡೀರಿ. ರಾತ್ರಿಗೆ ಹಾಲು ಕುಡಿದು ಆರಾಮಾಗಿ ಮಲ್ಕೊಳ್ಳಿ ಗೆಳೆಯರೆ. ಆ ಹಾಲಿನಲ್ಲಿ ಕೇಸಿನ್ ಪ್ರೋಟೀನ್ ಇರುತ್ತೆ. ಆ ಕೇಸಿನ್ ಪ್ರೋಟೀನ್ ಮೇಲೆ ನಿಮಗೆ ವಿಡಿಯೋ ಬೇಕಿದ್ರೆ ನನಗೆ ಹೇಳಿ, ನಾನು ಅದ್ರ ಮೇಲೂ ಕೂಡ ಒಂದು ವಿಡಿಯೋನ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ ಗೆಳೆಯರೆ. ಹಾಗಾದರೆ ಗೆಳೆಯರೆ, ಈ ಒಂದು ಫಿಶ್ ಆಯಿಲ್ನ ಅನ್ಬಾಕ್ಸಿಂಗ್ ರಿವ್ಯೂಸ್ ಎಲ್ಲ ಕೊಡ್ತಿದ್ದೀನಿ. ಈ ಫಿಶ್ ಆಯಿಲ್ನ ಕ್ವಾಲಿಟಿ ಏನಿದೆ ಇದು ಚೆನ್ನಾಗಿದೆ ಗೆಳೆಯರೆ. ಅಷ್ಟು ನಾನು ಅಂದ್ಕೊಂಡ ಮಟ್ಟಿಗೆ ಈ ಕ್ವಾಲಿಟಿ ಚೆನ್ನಾಗಿದೆ. ನಿಮಗೆ ಈ ಮಜಲ್ ರೈಸ್ ಕಂಪನಿಯ ಫಿಶ್ ಆಯಿಲ್ ಕೂಡ ತೋರಿಸ್ತೀನಿ. ಈ ಫಿಶ್ ಆಯಿಲ್ ಮತ್ತು ಆ ಫಿಶ್ ಆಯಿಲ್ನಲ್ಲಿ ನಿಮಗೆ ಡಿಫ್ರೆನ್ಸ್ ಕಂಡು ಬರಲ್ಲ ಗೆಳೆಯರೆ. ಇಲ್ಲಿ ನೀವು ನೋಡ್ಬೋದು, ಇದು ಸ್ವಲ್ಪ ಡಾರ್ಕ್ ಇದೆ ಗೆಳೆಯರೆ, ಆದರೆ ಇದು ಸ್ವಲ್ಪ ಲೈಟ್ ಕೊಡಲಾಗಿದೆ. ಇಲ್ಲಿ ನೀವು ನೋಡ್ಬೋದು, ಸ್ವಲ್ಪ ಲೈಟ್ ಮತ್ತು ಡಾರ್ಕ್ ಆಗಿದೆ ಗೆಳೆಯರೆ. ನೋಡಿ, ಗೊತ್ತಾಗ್ತಿದೆ ಅಂತಾನೆ. ಅದೇ ರೀತಿ ನೋಡಿ ಗೆಳೆಯರೆ, ನಿಮ್ಗೆ ಈಗ ಒಂದು ಮಾತು ಹೇಳ್ತೀನಿ, ಸರಿಯಾಗಿ ಲಕ್ಷ್ಯ ಕೊಡಿ. ಯೂಸ್ ಏನಿದೆ ಅಂತ ಗೊತ್ತಾಗಬೇಕು ಗೆಳೆಯರೆ. ಯಾವುದೇ ಒಂದು ಸಪ್ಲಿಮೆಂಟ್ ಅಥವಾ ಪ್ರೋಟೀನನ್ನು ನಾವು ತಗೋತಿರುವಾಗ ಅದರಿಂದ ನಮಗೆ ನಮ್ಮ ಬಾಡಿ ಮೇಲೆ ಯಾವುದೇ ರೀತಿಯ ಒಂದು ಯೂಸ್ ಆಗ್ತಿದೆಯಾ ಅಥವಾ ಇಲ್ಲ ಅನ್ನೋದು ತುಂಬ ಇಂಪಾರ್ಟೆಂಟ್. ಹಾಗಾದರೆ ಇದರಿಂದ ಆಗುವ ಯೂಸಸ್ ಏನು ಅಂತ ಗೊತ್ತಾಗಬೇಕು ಗೆಳೆಯರೆ. ಇಲ್ಲಿ ನೋಡಿ, ಈ ಒಂದು ಫಿಶ್ ಆಯಿಲ್ನಿಂದ ಆಗುವ ಯೂಸಸ್ ಬಗ್ಗೆ ಹೇಳೋದಾದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಗೆಳೆಯರೆ. ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಇಂದ ನಮ್ಮ ದೇಹದಲ್ಲಿರುವ ನಮ್ಮ ಒಂದು ಬೋನ್ ಏನಿದೆ ಅದರ ಒಂದು ಡೆನ್ಸಿಟಿ, ಅಂದರೆ ಅದರ ಒಂದು ಗಟ್ಟಿ ಆಗ್ಲಿಕ್ಕಾಯ್ತು, ಅದರ ಡೆನ್ಸಿಟಿಗೆ ಅದಕ್ಕೂ ಒಳ್ಳೆಯದು ಅಂತ ನಮ್ಗೆ ಗೊತ್ತಿದೆ. ಆದರೆ ಗೆಳೆಯರೆ, ಫಿಶ್ ಆಯಿಲ್ನಲ್ಲಿರೋ omega-3 ಫ್ಯಾಟಿ ಆಸಿಡ್ ಕೂಡ ಬೋನ್ ಡೆನ್ಸಿಟಿಯನ್ನು ಹೆಚ್ಚು ಮಾಡೋದ್ರಲ್ಲಿ ತುಂಬ ಹೆಲ್ಪ್ಫುಲ್ ಆಗಿದೆ ಗೆಳೆಯರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಅದೇ ರೀತಿ ನಿಮ್ಮ ದೇಹದಲ್ಲಿ ಗ್ಲಿಸರಾಯ್ಡ್ನ ಕಡಿಮೆ ಮಾಡುತ್ತೆ ಗೆಳೆಯರೆ. ಇದರಿಂದ ಏನಾಗುತ್ತೆ, ನಿಮ್ಮ ಲಿಪಿಡೋ ಗೊತ್ತಾಯ್ತಾ, ಆಟೋಮೆಟಿಕ್ ಆಗಿ ನಿಮ್ಮ ಲಿಪಿಡೋ ಹೆಚ್ಚಾಗುತ್ತೆ ಮತ್ತು ಸೆಕ್ಷುವಲ್ ಲೈಫ್ ಕೂಡ ನಿಮ್ಮದು ಹೆಚ್ಚಾಗುತ್ತೆ ಗೆಳೆಯರೆ. ಅದೇ ರೀತಿ ಇದು ನಿಮ್ಮ ಹಾರ್ಟ್, ಇದರ ಮೇಲೆ ಫಿಶ್ ಆಯಿಲ್ನಲ್ಲಿ ಕಾಮನ್ ಆಗಿ ಎಲ್ಲರೂ ಹೇಳೋದು 3 ಪಾಯಿಂಟ್.
ಇದು ನಿಮ್ಮ ಹಾರ್ಟಿಗೆ ಚೆನ್ನಾಗಿರುತ್ತೆ, ಅದೇ ರೀತಿ ನಿಮ್ಮ ತಲೆಗೆ ಚೆನ್ನಾಗುತ್ತೆ, ನಿಮ್ಮ ಬ್ರೈನಿಗೆ ಚೆನ್ನಾಗಿರುತ್ತೆ, ನಿಮ್ಮ ಕಣ್ಣಿಗೆ ಚೆನ್ನಾಗಿರುತ್ತೆ ಅಂತ ಇದಂತೂ ಹೇಳ್ತಾರೆ ಗೆಳೆಯರೆ. ಆದರೆ ಇದರಿಂದ ನಿಮ್ಮ ವೇಟ್ ಲಾಸ್ ಆಗುತ್ತೆ ಅಂತ ಯಾರು ನಿಮ್ಗೆ ಹೇಳಲ್ಲ. ವೇಟ್ ಲಾಸ್ ಅಂದರೆ ನಿಮ್ಮ ಫ್ಯಾಟ್ ಏನು ಗೇನ್ ಆಗ್ತಿದೆ ಆ ಫ್ಯಾಟ್ ಲಾಸ್ ಆಗುತ್ತೆ ಗೆಳೆಯರೆ. ಅದೇ ರೀತಿ ಇದರಿಂದ ನಿಮ್ಮದು ಇನ್ಫ್ಲಮೇಷನ್ ಅಂದರೆ ನಿಮಗೆ ಎಲ್ಲಾದರೂ ಕಟ್ ಆಯ್ತಪ್ಪ, ಏನಾದರೂ ಬ್ಲಡ್ ಬರ್ತಿದೆ, ಬ್ಲೇಡ್ ತಾಕ್ತು ಅಥವಾ ಏನಾದರೂ ಮುಳ್ಳುಗಿಳು ತಾಕ್ತು ಅಂದರೆ ನೋವುತ್ತಲ್ಲ, ಆ ನೋವು ಕೂಡ ಇದರಿಂದ ಸ್ವಲ್ಪ ಕಡಿಮೆ ಆಗುತ್ತೆ, ನಿಮಗೆ ಪೇನ್ ಕಡಿಮೆ ಅನಿಸುತ್ತೆ. ಅದೇ ರೀತಿ ನಿಮ್ಮ ಸ್ಕಿನ್ ನೋಡಿ ಗೆಳೆಯರೆ, ಈ ಸ್ಕಿನ್ ಇದೆ ತಾನೆ, ಈ ಸ್ಕಿನ್ ಗ್ಲೋ ಆಗುತ್ತೆ ಗೆಳೆಯರೆ. ಗ್ಲೋ ಆಗಿ ಕಾಣಲಿಕ್ಕೆ ಈ ಫಿಶ್ ಆಯಿಲ್ ಕಾರಣ ಆಗುತ್ತೆ ಗೆಳೆಯರೆ. ಅದೇ ರೀತಿ ನಿಮ್ಮ ಲಿವರ್ ಮೇಲೆ ಇರುವ ಒಂದು ಫ್ಯಾಟನ್ನು ಕೂಡ ಇದು ರೆಡ್ಯೂಸ್ ಮಾಡುತ್ತೆ. ಆಮೇಲೆ ಬ್ಲಡ್ ಶುಗರ್ ಲೆವೆಲನ್ನು ಕೂಡ ಇದು ಬ್ಯಾಲೆನ್ಸ್ಡ್ ಇರುತ್ತೆ, ನಿಮ್ಮ ಫ್ಯಾಟನ್ನು ಬರ್ನ್ ಮಾಡುತ್ತೆ ಗೆಳೆಯರೆ, ಮತ್ತು ನಿಮ್ಮ ಓವರ್ ಆಲ್ ಬಾಡಿ ಡೆವಲಪ್ಮೆಂಟ್ ಕೂಡ ಇದು ಸಹಾಯ ಮಾಡುತ್ತೆ ಗೆಳೆಯರೆ. ಹಾಗಾಗಿ ನಿಮಗೆ ಹೇಳ್ತಿದ್ದೀನಿ, ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ಆದರೆ ಸೈಡ್ ಎಫೆಕ್ಟ್ ಯಾವಾಗ ಆಗುತ್ತೆ ಅದ್ರ ಮೇಲೆ ಒಂದು ಮಿತ್ ಇದೆ, ಸೈಡ್ ಎಫೆಕ್ಟ್ ಆಗುತ್ತಂತ. ಸೈಡ್ ಎಫೆಕ್ಟ್ ಯಾವಾಗ ಆಗುತ್ತೆ ಅಂದರೆ ನೀವು ಓವರ್ ಡೋಸ್ ತೊಗೊಂಡಾಗ ಸೈಡ್ ಎಫೆಕ್ಟ್ ಡೆಫಿನೆಟ್ಲಿ ಆಗುತ್ತೆ ಗೆಳೆಯರೆ. ನಿಮ್ಗೆ ನಾನು ಹೇಳಿದ್ದೀನಿ, 1 ಅಥವಾ 2 ಈ ಒಂದು ಪಿಲ್ಸ್ನ 1 ಅಥವಾ 2 ತೊಗೋಬೇಕು ಗೆಳೆಯರೆ. ಅದು 1 ತೊಗೊಂಡ್ರೆ ಓಕೆ, 2 ತೊಗೊಂಡ್ರೆ ಓಕೆ 3 ತೊಗೊಳ್ಳಿಕ್ಕೆ ಹೋಗ್ಬೇಡಿ. ಅಡ್ವಾನ್ಸ್ ಲೆವೆಲಲ್ಲಿ ವೆರಿ ಹೈ ಲೆವೆಲಲ್ಲಿ ನೀವು ಟ್ರೈನ್ ಮಾಡ್ತಿದ್ದೀರಾ, ಕಾಂಪಿಟೇಷನ್ಗೋಸ್ಕರ ಟ್ರೈನ್ ಮಾಡ್ತಿದ್ದೀರಾ ಅಂದರೆ ತೊಗೊಳ್ಳಿ. ಆದರೆ ನೀವು ಇಂಟರ್ಮೀಡಿಯೇಟ್ ಬಿಗಿನಿಯರ್ ಲೆವೆಲಲ್ಲಿ ಟ್ರೈನ್ ಮಾಡ್ತಿದ್ದೀರಾ ಅಂದರೆ ತೊಗೊಳ್ಳಿಕ್ಕೆ ಹೋಗ್ಬೇಡಿ ಗೆಳೆಯರೆ. ನಾನು ಕೂಡ ಇಂಟರ್ಮೀಡಿಯೇಟ್ ಲೆವೆಲಲ್ಲಿ ಟ್ರೈನ್ ಮಾಡ್ತೀನಿ, ಆದರೂ ನಾನು ದಿನಕ್ಕೆ ಒಂದೇ ನೈಟ್ಗೆ ತೊಗೋತೀನಿ. ರಾತ್ರಿ ಊಟ ಆದ್ಕೊಳ್ಳಿ ಇಮಿಡಿಯೇಟಾಗಿ ಒಂದು ಕ್ಯಾಪ್ಸೂಲ್ ತೊಗೋತೀನಿ, ಆಮೇಲೆ 1 ಅವರ್ ಬಿಟ್ಟು ಹಾಲು ಕುಡಿತೀನಿ. ನನಗೆ ಇಮಿಡಿಯೇಟ್ ಕುಡಿದ್ರು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಆದರೂ ರಿಸ್ಕ್ ಎದಕ್ಕೆ ತೊಗೊಳ್ಳೋದು ಅಂತ ನಾನು 1 ಅವರ್ ಬಿಟ್ಟೆ ಹಾಲು ಕುಡಿತೀನಿ. ಈ ರೀತಿಯ ಒಂದು ಕಡಿಮೆ ಬೆಲೆಯಲ್ಲಿ ಸಿಗುವ ಒಂದು ಫಿಶ್ ಆಯಿಲ್ ಇನ್ನೊಂದಿಲ್ಲ ಅಂತ ನನಗೆ ಗೊತ್ತಿದೆ ಗೆಳೆಯರೆ. ಈ ಒಂದು ಪ್ರಾಡಕ್ಟ್ನಲ್ಲಿ ನಿಮಗೆ 185 ರೂಪಾಯಿ ಈ ಪ್ರಾಡಕ್ಟಿಗೆ ಬೀಳುತ್ತೆ. ಇದರಲ್ಲಿ ನಿಮಗೆ 30 ಕ್ಯಾಪ್ಸೂಲ್ ಬರುತ್ತೆ ಗೆಳೆಯರೆ. 185 ರೂಪಾಯಲ್ಲಿ ಇದನ್ನು ನೀವು 1 ತಿಂಗಳು ಬಳಸ್ಬೋದು ಗೆಳೆಯರೆ, 1 ಟೈಮ್ 1 ಕ್ಯಾಪ್ಸೂಲ್ ತೊಗೋತಾ. ಅದೇ ರೀತಿ ನಿಮಗೆ ಯಾವುದೇ ರೀತಿ ಮಲ್ಟಿವಿಟಾಮಿನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಮಲ್ಟಿವಿಟಾಮಿನ್ ಯಾಕೆ ತೊಗೋಬಾರ್ದು ಅಂತಲೂ ಕೂಡ ನಾನು ಒಂದು ವಿಡಿಯೋ ಹಾಕ್ತೀನಿ ಗೆಳೆಯರೆ. ಆದರೆ ಗೆಳೆಯರೆ, ನಿಮ್ಗೆ ಹೇಳ್ತಿರೋದು, ನಿಮಗೆ ಒಳ್ಳೆಯ ಫ್ಯಾಟ್ ಲಾಸ್ ಮಾಡೋದಿದ್ದರೆ, ಆ್ಯಬ್ಸ್ ಮಾಡೋದಿದ್ದರೆ ಫಿಶ್ ಆಯಿಲನ್ನು ಡೈಲಿ ಕನ್ಸ್ಯೂಮ್ ಮಾಡಲಿಕ್ಕೆ ಶುರು ಮಾಡಿ ಗೆಳೆಯರೆ. ಮತ್ತೊಂದು ಮಾತು, ಫಿಶ್ ಆಯಿಲ್ ಅಂದ್ಕೊಳ್ಳಿ ಇದು ನಾನ್ ವೆಜಿಟೇರಿಯನಿಂದ ಬಂದಿದ್ದಂತ ನೆನ್ಪಿಟ್ಕೊಳ್ಳಿದ್ರೆ. ವೆಜಿಟೇರಿಯನ್ ಆದರೆ ನಿಮಗೆ ಯಾವ ರೀತಿಯ ವೇಟ್ ಲಾಸ್ ಮಾಡಲಿಕ್ಕೆ ಮತ್ತು ಫ್ಯಾಟ್ ಬರ್ನ್ ಮಾಡಲಿಕ್ಕೆ ಏನು ತೊಗೋಬೇಕಂತ ನಾನು ಅದನ್ನು ಕೂಡ ಇನ್ನೊಂದು ವಿಡಿಯೋನಲ್ಲಿ ನಿಮಗೆ ಹೇಳ್ತೀನಿ ಗೆಳೆಯರೆ. ಧನ್ಯವಾದ.